ಮತ್ ಯಾಕೆ ಅದನ್ನ ಕೊಡೋದಕ್ ಹೋದ? ಅವನ್ ತಂಗಿ ಅಮ್ಮ ಮದ್ವೆಗೆ ದುಡ್ಡಿಲ್ಲ ಅಂತ ಅದನ್ ಮಾರ್ದ. ಪಾಪ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದ. ನಾನು ಬಂದೆ. ಸಿಕ್ತ ಸಜೀವ್? ಸಜೀವ ಅವನ್ ಯಾರು? ನೀನೆ. ಚೆಡ್ಡಿ ಅಷ್ಟೇ ಸಾಕು, ಅದ ಹೆಸರಲ್ಲ, ಜನ್ಮಸಿದ್ಧ ಹಕ್ಕು. ಏನಾಯ್ತು? ಟಂಟಡನ್. ಹಾ ಕೊಡು. ತಗೋ ಕೀ, ಡೆಬಿಟ್ ಕಾರ್ಡ್. ಹಳೆ ಗಾಡಿ ಸುಮ್ನೆ ನಿಂತಿತ್ತು, ಡಿಮ್ಯಾಂಡ್ ಜಾಸ್ತಿ ಆಯ್ತು ಅಂತ ರೇಟ್ ಜಾಸ್ತಿ ಆಯ್ತು. ಅದು ಪರವಾಗಿಲ್ಲ, ಸಿಕ್ತಲ್ಲ ಸಾಕು. ಸರಿ ನಾನ್ ಬರ್ಲಾ, ಅಲ್ಲಿ ಪಾರ್ಟಿ ನಡೀತಿದೆ. ಓಕೆ, ರೆಸ್ಟ್ ಮಾಡು. ಬಾಯ್ ಬಾಯ್. ಸರಿ, ಅವನ್ಗಿತ್ತು ದಾಡಿ, ಈಗ ಬಂತು ಗಾಡಿ. ಅಲ್ಲಲ್ಲೇ. ಹಾ ಆದಿ, ನಾಳೆ ಸ್ವಲ್ಪ ಬೇಗ ಬಾ. ಇಲ್ಲ, ಬಟ್ಟೆ ಒಗಿಬೇಕಿತ್ತು. ಓ, ನನಗ್ ಬಟ್ಟೆ ಒಕ್ಕೊಡಕ್ ಯಾರು ಇಲ್ವಲ್ಲ. ಏನೇ ನೀನು? ಸರಿ ಸರಿ. ಬಾಯ್. ಬೇಗ ಬರೋದಕ್ಕೆ ಒಪ್ಕೊಂಡ. ನಥಿಂಗ್ ಟು ವರಿ. 2 days ಅಲ್ಲಿ ಡಿಸ್ಚಾರ್ಜ್ ಮಾಡಿ 10 days ಅಲ್ಲಿ ರಿಮೂವ್ ಮಾಡ್ತೀವಿ. ಓಕೆ. ಅಬ್ಬಾ, ಆದಷ್ಟು ಬೇಗ ಡಿಸ್ಚಾರ್ಜ್ ಮಾಡ್ತಾರೆ. ಮನೆಗೆ ಹೋಗ್ಬೋದಾ? ಈ ಕಾಲ್ ಇಟ್ಕೊಂಡ? ಬಂದ ನೋಡು. ಬರ್ಲಾ ಬರ್ಲಾ ಬರ್ತ್ಡೇ ಬಾಯ್. ಯಾಕೆ ನನ್ನ ಹಾಗೆ ನೋಡ್ತಾ ಇದೀಯಾ? ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಿಂಗೆ ಹೇಗೆ ಗೊತ್ತು? ಅದು ಲಿಂಡಾ ಹೇಳಿದ್ಲಾ? ಆದಿ, ನಿಂಗೆ ಏನ್ ಗಿಫ್ಟ್ ಬೇಕು? ನಾನೊಂದು ಗಿಫ್ಟ್ ತಗೊಂಡಿಟ್ಟಿದ್ದೀನಿ. ಆಹಾ, ಎಲ್ಲಿ ತೋರ್ಸು ನಿನ್ ಗಿಫ್ಟ್ನ. ಮನದ ಭಾಷೆಯ ಎದೆಯ ಆಸೆಯ ಅದು ನೀ ಹೇಗೆ ತಿಳಿದಿರುವೆ, ಮೌನದ ಮಾತನು ಕಣ್ಣ ಸನ್ನೆಯನು ಅದು ನೀ ಹೇಗೆ ಅರಿತಿರುವೆ, ಕಾಣದ ನೋಟವ ನೋಡದ ದೃಶ್ಯವ ಅದು ನೀ ಹೇಗೆ ಕಂಡಿರುವೆ, ಬಾರದ ಬಯಕೆಯ ತೋರದ ಸೌಖ್ಯವ ನೀ ನನಗೆಂದು ನೀಡಿರುವೆ, ಮನದ ಭಾಷೆಯ ಎದೆಯ ಆಸೆಯ ಅದು ನೀ ಹೇಗೆ ತಿಳಿದಿರುವೆ. ಜನ, ನಿಂಗೆ ಫೋನ್ ಬರ್ತಾ ಇದೆ. ಸ್ವಲ್ಪ ಯಾರು ಅಂತ ನೋಡು. ಜನ, ನಿಮ್ಮ ಅಪ್ಪ. ತಗೋಬೇಡ, ನಾನ್ ಬಂದ್ ಮಾತಾಡ್ತೀನಿ. ಆದಿನ್ ನೋಡಿದ್ಯೇನೋ? ನೋಡಿಲ್ಲ ಮಗ. ನನ್ನ ಮಗ
ಫಸ್ಟ್ ಬೆಂಚ್ ನನ್ ಮಗ. ಲೇ ಮಗ ಆದಿನ್ ನೋಡಿಯೇನೋ? ಇಲ್ಲ ಕಣ. ಲೇ ಆದಿನ್ ನೋಡಿಯೇನೋ? ಎಲ್ಲೋಗಿದ್ದಾನೆ? ಆದಿ ಸಿಕ್ಕಿದ್ನಾ? ಥೂ, ಎಲ್ಲೋದ ಇವನು? ಗೆಳೆಯರೇ, ಬಾರ್ಗ್ ಹೋಗೋದು, ಕಾಸ್ಟ್ಲಿ ಎಣ್ಣೆ ತರೋದು, ಇನ್ಮೇಲೆ ಆ ಗೋಳಾಟ ಮುಗೀತು. ಇನ್ಮೇಲೆ ನಮ್ಮ ಹಾಸ್ಟೆಲ್ನಲ್ಲೇ ಸಾರಾಯಿ ಸಿದ್ಧಪಡಿಸ್ತಾ ಇದೀವಿ ಗೆಳೆಯರೇ. ಕುಡಿದು ಸಂತೋಷವಾಗಿ ತೇಲಾಡ್ಕೊಂಡು ಓಲಾಡ್ಕೊಂಡಿರ್ಲಿ ಅಂತ ಈ ಸ್ಯಾಂಪಲ್ ಸಾರಾಯಿ ಮಾಡಿ ಈ ಮೂಲಕ ನಿಮ್ಮೆಲ್ಲರಿಗೂ ಅರ್ಪಿಸ್ತೀನಿ. ಸ್ವೀಕರಿಸಿ. ಬನ್ನಿ, ಶುರು ಮಾಡೋಣ. ಕನ್ನಡ ಆದಿನ್ ನೋಡಿದ್ರಾ? ಇಲ್ಲಿ ತಯಾರಾಗ್ತಾ ಇದೆ ಸಾರಾಯಿ. ಅಡ್ಡ ಬಂತು ನಾಯಿ. ಏನಂದ್ರಿ? ಹೌದಯ್ಯ, ಸಾರಾಯಿ. ವಿಸಿಲ್ ಹಾಕಿದೆ. ಏನ್ ಗೆಟಪ್ ರೋ ಇದೆಲ್ಲ? ಛೆ, ಆ ಗಡ್ಡ, ಹೇರ್ ಕಟ್ಟು, ಮೀಸೆ, ಥು ಫ್ರೀಕ್ ನನ್ ಮಕ್ಕಳು. ದೇಹದಲ್ಲಿ ಒಂದ್ ಕಡೆನಾದ್ರೂ ಕೂದ್ಲು ನೆಟ್ಗಿದೆಯೇನ್ರು? ಏ ಸಡೆ, ಅದೇನೋ ಜಡೆ, ಏನೋ ನಿನ್ನ ಹೆಸರು? ಏನದ? ಡಿಕ್ಯೂ ಅಂದ್ರೇನು? ದವರ ಪರಮಿಲ್ ಕಾಸಿಂ. ಮಿಕ್ಕಿದ ಆಲ್ಫಾಬೆಟ್ಸ್ ಅಲ್ಲಿ ಎಲ್ಲೋಯ್ತೋ? ಇರೋದೇ 2 ಅಕ್ಷರ, ಅದನ್ನು ಉಲ್ಟಾ ಇಟ್ಕೊಂಡಿದ್ದಾನೆ ಕರ್ಮ. ಸರ್ ಇವನೇ ಸರ್, ವುಮೆನ್ಸ್ ಕಾಲೇಜ್ ಮುಂದೆ ಹುಡುಗಿರಿಗೆ ತುಂಬಾ ಕಾಟ ಕೊಡ್ತಿದ್ದಾನೆ. ಸರ್ ರೀಲ್ಸ್ ಮಾಡಿದೆ ಅಷ್ಟೇ. ಇವನಿಗೆ ನೀರ್ ಕೊಟ್ರೇನ್ರಿ? ಹಾ ಸರ್, 1 ಬಾಟ್ಲು ಕೊಟ್ಟಿದ್ದೀನಿ. 1 ಬಾಟ್ಲು ಕೊಟ್ಟಿದ್ದೀರಾ? ರೀಲ್ಸ್ ಮಾಡ್ತೀರಾ? ರೀಲ್ಸ್ ನೀನ್ ರೀಲ್ಸ್ ನಾನ್ ಮಾಡ್ತೀನಿ. ಲಾಕಪ್ ಹಾಕ್ರಿ. ಏ ಬಾರಲೇ. ಸರ್, ಹಾ, ನನ್ ಫೋನ್ ಸ್ವಲ್ಪ ಕೊಡಿ ಸರ್. ಯಾಕೆ? ಫ್ರೆಂಡಿಗೆ ಫೋನ್ ಮಾಡ್ಬೇಕು. ಸ್ವಲ್ಪ ಫೋನಾ? ನನ್ ಮಗನೇ, ನೀನ್ ಹಾಕೊಂಡ್ರ ಪ್ಯಾಂಟ್ ಬಿಚ್ಚು ಅಂತ ಹೇಳ್ದೆ ತಾನೆ? ಸರ್, ಅದು ಪ್ಯಾಂಟ್ ತೆಗೆದ್ರೆ ಸಮಸ್ಯೆ ಆಗುತ್ತೆ. ನನ್ ಮಗನೇ, ನೀನೇ ಬಿಚ್ತೀಯ ಇಲ್ಲ ಬೇರೆ ಕೈ ಬಿಚ್ಚಿಸ್ಲೋ? ಸರ್, ಅವ್ನ್ ಚಡ್ಡಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಿಕ್ಕದಾಗೆ ಇದೆಯಲ್ಲ ಸರ್. ನನ್ ಮಗನೇ, ಲಾಟಿ ಮೇಲೆ ಲಾಟಿ ಬಿದ್ರೆ ಅವಾಗ ಗೊತ್ತಾಗುತ್ತೆ ನಿನ್ಗೆ. ಬಿಚ್ಚ್ರೋ. ಅಯ್ಯೋ, ಬಿಚ್ತೀನಿ. ಅಯ್ಯಯ್ಯೋ, ಏ ಥೂ, ಗಂಡಸಿರ್ದೆ ಅದು ನಾವು. ವಾಸ್ಕೊಡಗಮ್ಮ. ಏಯ್, ಕುಕ್ಕರ್ ಅಲ್ಲಿ ರೆಡಿ ಮಾಡಿದ್ರೆ ಚೆನ್ನಾಗಿರುತ್ತೇನೋ? ಚಿಂದಿಯಾಗಿರುತ್ತೆ ಸರ್. ಹೌದಾ? ಎಲ್ಲ ಕರೆಕ್ಟ್ ಆಗಿ ಹಾಕಿದ್ರೆ ಕಿಕ್ ಬೇರೆ ಲೆವೆಲ್ ಇರುತ್ತೆ ಸರ್. ಅದ್ ಹೆಂಗ ರೆಡಿ ಮಾಡೋದು? ಸರ್, 5 ಲೀಟರ್ ಕುಕ್ಕರ್ ತಗೋಬೇಕು. ಅದರಲ್ಲಿ ಪೈನಾಪಲ್, ಮೂಸಂಬಿ, ಆರೆಂಜು ಎಲ್ಲ ಕರೆಕ್ಟ್ ಆಗಿ ಹಾಕ್ಬೇಕು. ಅವಾಗ ನೋಡಿ ಮಜಾನೇ ಬೇರೆ. ಮತ್ತೆ ಅದಕ್ಕೆ ಹಾವಿನ ವಿಷ ಎಲ್ಲ ಹಾಕ್ತಾರೆ ಅಂತ ಕೇಳಿದಿನಲ್ಲ ಸರ್. ನಿಮ್ಗೆಲ್ಲ ಗೊತ್ತಿದೆಯಲ್ಲ ಸರ್. ಯೂಟ್ಯೂಬ್ ಅಲ್ಲಿ ನೋಡಿರೋದು ಅದೆಲ್ಲ ನಿಜನೇನೋ? ಅವರೆಲ್ಲ ಪ್ರೊಫೆಷನಲ್ ಆಗಿ ಆಟಾಡೋರು ಸರ್. ನಾವ್ ಅದೆಲ್ಲ ಯೂಸ್ ಮಾಡಲ್ಲ. ಇವ್ರಿಗದೆಲ್ಲ ತಡೆಯಕ್ ಆಗಲ್ಲ ಸರ್. ಸರಿ ಸರ್, ನನ್ ಫೋನ್ ಕೊಡಿ ಸರ್. ನನ್ ಫ್ರೆಂಡಿಗೆ ಏನೋ ಪ್ರಾಬ್ಲಮ್ ಆಗಿದೆ, ಅವನಿಗೆ ಫೋನ್ ಮಾಡ್ಬೇಕು. ಏನೋ ಏನೋ ಸಮಸ್ಯೆ? ಜನ, ನಿಂಗೆ ಫೋನ್ ಬರ್ತಾ ಇದೆ. ಯಾರ್ ನೋಡು? ಜನ, ನಿಮ್ಮಪ್ಪನೇ. ಹಾ ಜನ, ಹುಡುಗ ಕೆನಡಾದಲ್ಲಿ ಇಂಜಿನಿಯರ್. ಅದಷ್ಟೇ ಅಲ್ಲ, ಕುಟುಂಬ ಕೂಡ ಒಳ್ಳೇದು. ಅವ್ರು ಒಂದ್ಸಲ ನೋಡ್ಕೊಂಡು ಹೋಗ್ಲಮ್ಮ. ಅದೇನೇ ಇದ್ರು ಮುಂದಿನ ತಿಂಗಳು ನೋಡೋಣ. ನಂಗೀಗ ಎಕ್ಸಾಮ್ಸ್, ನಾನು ಅದಕ್ಕೆ ಓದ್ಕೋಬೇಕು. ಸರಿ ಆಯ್ತು, ಅವ್ರ ಹತ್ರ ಹಾಗೆ ಹೇಳ್ತೀನಿ. ಅಸ್ಸಲಾಂ ವಾಲೇಕುಂ. ವಾಲಿಕುಂ ಅಸ್ಸಲಾಂ. ಒಂದ್ ಮದ್ವೆ ಪ್ರಪೋಸಲ್ ಬಂದಿದೆ. ಯಾವಾಗ್ಲೂ ಹೀಗೆ ತಾನೆ? ಸಿನಿಮಾದಲ್ಲಿ ತೋರಿಸ್ತಾರಲ್ಲ, ಹೀರೋಯಿನ್ ಲವ್ ಮಾಡಕ್ ಶುರು ಮಾಡಿದಾಗ ಸಡನ್ ಆಗಿ ಒಂದ್ ಟ್ವಿಸ್ಟ್ ಬರುತ್ತೆ. ನೀನ್ ಹೆದರ್ಕೋಬೇಡ ಆದಿ. ನಮ್ಮಪ್ಪ ನಾನೇನ್ ಹೇಳಿದ್ರು ಕೇಳ್ತಾರೆ. ನಿಮ್ಮಪ್ಪ ಮದ್ವೆಗೆ ಒಪ್ಪಿಲ್ಲ ಅಂದ್ರೆ? ನಮ್ಮ ಅಪ್ಪನ ಬಗ್ಗೆ ನಿಂಗೆ ಗೊತ್ತಿಲ್ಲ, ಅದಕ್ಕೆ ಹೇಗೆ ಹೇಳ್ತಿದೀಯ. ನಂಗೆ ನಮ್ಮ ಅಮ್ಮನ್ಗಿಂತ ನಮ್ಮ ಅಪ್ಪನ್ ಕಂಡ್ರೇನೆ ಇಷ್ಟ. ನನ್ ರೋಲ್ ಮಾಡೆಲ್ ನಮ್ಮ ಅಪ್ಪ. ಆದಿ, ನೀನ್ ಏನ್ ಯೋಚನೆ ಮಾಡ್ತಿದ್ಯಾ? ಆದಿ, ನಾನು ಆಗ್ಲೇ ಡ್ರೆಸ್ಸಿಂಗ್ ಅಂತ ಹೋಗಿದ್ದಾಗ ನೀನೇನೋ ನಂಗೆ ತರ್ತೀನಿ ಅಂದ್ಯಲ್ಲ. ಇತ್ತು, ಆದ್ರೆ ನಾನು ಅದ್ರ ಬಗ್ಗೆ ಆಮೇಲೆ ಯೋಚಿಸ್ದೆ. ಅದೆಲ್ಲ ತಪ್ಪು ಜನ. ನಿಮ್ ಮನೇಲಿರೋರು ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ. ಅದು ನನ್ನಿಂದ ಹಾಳಾಗ್ಬಾರ್ದು.